ತುಮಕೂರಿನ ಕೊರಟಗೆರೆಯ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿರುವಂತ ಘಟನೆ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಬಡ ವಿದ್ಯಾರ್ಥಿಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. 2024ರ ನವೆಂಬರ್ 4ರಂದು ಅಭಿಷೇಕ್ ಅನ್ನುವಂಥ ವಿದ್ಯಾರ್ಥಿ ಮೃತಪಟ್ಟಿದ್ದ. ಅಭಿಷೇಕ್ ಸಾವಿನ ಬಳಿಕ ರೂಮ್ಮೇಟ್ಸ್ಗಳಿಗೆ ರಜೆ ಕೊಡಲಾಗಿತ್ತು. ಪ್ರಕರಣ ಮುಚ್ಚಿ ಹಾಕೋದಕ್ಕೆ ನಡೆದಿರುವಂತಹ ಹುನ್ನಾರ ಇದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ರ್ಯಾಗಿಂಗ್ ರಂಪಾಟಕ್ಕೆ ಅಭಿಷೇಕ್ ಬಲಿಯಾದ್ನ ಅನ್ನುವಂಥ ಪ್ರಶ್ನೆ. ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಅಭಿಲಾಷ್ನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ನವೆಂಬರ್ ತಿಂಗಳಲ್ಲಿ ಆಗಿರುವಂಥ ಘಟನೆ ಇದು. ಸಾವಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇದು ರ್ಯಾಗಿಂಗ್ ಕಾರಣಕ್ಕಾಗಿ ಆಗಿರುವಂಥ ಸಾವು ಅನ್ನುವಂಥ ಅನುಮಾನವೂ ಕೂಡ ಇದೆ. ಅವರ ತಾಯಿ, ಆ ಅಭಿಲಾಷ್ನ ತಾಯಿ ಈಗ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ನಮ್ಗೆ ಅಲ್ಲಿ ಯಾರನ್ನೂ ಮಾತಾಡ್ಸೋಕೆ ಬಿಟ್ಟಿಲ್ಲ. ಮಕ್ಕಳು ಹೇಳಿಕೆ ಪ್ರಕಾರ ಅವರೇ ಪೊಲೀಸ್ನವರೇ ಹೇಳಿದ್ದು ನಮಗೆ. ಚೆನ್ನಾಗಿದ್ದ, 2 ಪೀರಿಯಡ್ ಕ್ಲಾಸ್ಗೆ ಹೋಗಿದ್ದಾನೆ, ಮಾಸ್ಟರ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದಾನೆ. ಊಟದ ಟೈಮಲ್ಲಿ 2 ಗಂಟೆಯಲ್ಲಿ 2 ಗಂಟೆಗೆ ಬಂದ ಮೇಲೆ ಅಲ್ಲಿ ಏನಾಯಿತು ಅಂತ ಹೇಳ್ತಾ ಇಲ್ಲ ಅವರು. ಪೊಲೀಸ್ನವರು ಹೇಳ್ತಾ ಇಲ್ಲ. ಆಯಿತು, ವಾರ್ಡನು ನಮ್ಗೆ ಅವ್ರ ಮುಖಾಮುಖಿ ನಮ್ಗೆ ಬಿಟ್ಟೇ ಇಲ್ಲ. ವಾರ್ಡನು ಮತ್ತು ಪ್ರಿನ್ಸಿಪಲ್ನ ಇವರು ಮಾಮೂಲಿ ಕೊರಟಗೆರೆಯಲ್ಲಿ ಬರೀ ಕಂಪ್ಲೇಂಟ್ ಥರ ತೊಗೊಂಡಿದ್ದಾರೆ. UDR ಅಂತ ಹೇಳ್ಬಿಟ್ಟು FIR ಮಾಡಿಲ್ಲ. ಇವರು FIR ಯಾಕೆ ಮಾಡಲಿಲ್ಲ? ಅವ್ರನ್ನ ಯಾಕೆ ತನಿಖೆಗೆ ತೊಗೊಳ್ಲಿಲ್ಲ? ಇದು ನಮ್ಗೆ ಜಾಸ್ತಿ ಅನುಮಾನ ಇದೆ. ನಮ್ಮ ಮಗಿಗೆ ಏನೋ ಅಲ್ಲಿ ಹೊಡೆದಿದ್ದಾರೆ, ಇಲ್ಲ ಏನೋ ಒಂದು ಮಾಡಿದ್ದಾರೆ. ಯಾರ ಮೇಲೆ ಅನುಮಾನ? ಅಲ್ಲಿರೋ ಹಾಸ್ಟೆಲ್ ಮೇಟ್ ಅಲ್ಲ, ವಾರ್ಡನ್ ಮೇಲೆ? ವಾರ್ಡನ್ನು ಮತ್ತು ಪ್ರಿನ್ಸಿಪಲ್ ಮಕ್ಕಳ ಮೇಲೂ ನಮ್ಗೆ ಅನುಮಾನ ಇದೆ. ನಮ್ಗೆ ಅನುಮಾನ ಇರೋದು ಹೌದು. ತಮಾಷೆಗೆ ಮಕ್ಕಳು ಹೊಡಿತಾರೆ ಅಂತ ಗೊತ್ತಾಗಿತ್ತು ನನಗೆ. ನಾನು ವಾರ್ಡನ್ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೆ. ತಮಾಷೆಗೆ ಮಕ್ಕಳು ಹಿಂಗೆ ಹೊಡಿತಾರಂತೆ ಸರ್, ನೀವು ಒಂದ್ಸಲ ನೋಡಿ ಅನ್ನೋದಕ್ಕೆ ಆಯ್ತಮ್ಮ. ನಾನು ವಾರ್ಡನ್ ಹತ್ರ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ನನ್ನ ಮಗಂಗೆ ಈ ಥರ ಹೊಡಿತಾರಂತೆ ತಮಾಷೆಗೆ. ಅವ್ನು ಮಾತಾಡೋಕ್ಕೆ ಎದ್ರಕಂತಾನೆ, ಹಿಂದಿರುಗಿ ಹೊಡಿಯೋಕ್ಕೂ ಎದ್ರಕಂತಾನೆ ಮಗ. ಅವ್ನಿಗೆ ಫಸ್ಟ್ ಟೈಮು ಈ ಥರ ನಾವು ಬಿಟ್ಟಿರೋದು. ನೀವು ಒಂದ್ಸಲ ನೋಡಿ ಅಂದಿದ್ದಕ್ಕೆ ಸರಿ ಆಯಿತು ನಾನು ನೋಡ್ತೀನಿ ಅಂತ ವಾರ್ಡನ್ ಹೇಳಿದರು. ನಾನು ಕಂಪ್ಲೇಂಟ್ ಮಾಡಿದ್ದೀನಿ ವಾರ್ಡನ್ಗೆ. ಅದು ಒಂದು ಮುಂಚೆ ಅಂದರೆ ಒಂದು 2 ತಿಂಗಳು ಮುಂಚೆ, 1 ತಿಂಗಳು ಮುಂಚೆ ಮಾಡಿದ್ದೆ. ಹೌದು, ಆಯ್ತಮ್ಮ. ಅದು ವಾರ್ಡನ್ ಅವಾಗ ಹೊಸ್ದಾಗಿ ಬಂದಿರೋ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಅವರ ತಾಯಿ ಮಾತನಾಡಿದ್ದನ್ನು ಗಮನಿಸಿದ್ವಿ. ಯಾಕೆ ಈ ಅನುಮಾನ ವ್ಯಕ್ತವಾಗೋದಕ್ಕೆ ಏನು ಕಾರಣ? ಇನ್ನು ಅಸಹಜ ಸಾವಾಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡಿಸಿರ್ತಾರೆ. ಏನಿದೆ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನು ಹೇಳುತ್ತೆ? ರಕ್ಷತ್, ಅಭಿಲಾಷ್ ಅವರ ಸಾವಿನ ಸಂಬಂಧಪಟ್ಟಂತೆ ಹಂತದಲ್ಲೂ ಅನುಮಾನ ಮೂಡಲು ಕಾರಣ ಆಗಿರುವಂಥದ್ದು. ಅದರಲ್ಲೂ ಕೂಡ ಒಂದು ಕಡೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕತ್ತಿನ ಭಾಗಕ್ಕೆ ಬಲವಾಗಿರುವಂತಹ ಏಟು ಬಿದ್ದಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದೀಗ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ 2024ರ ನವೆಂಬರ್ 4ರಂದು ನಡೆದಂತಹ ಈ ಒಂದು ಘಟನೆ ಏನಿದೆ, ಆ ಒಂದು ಸಂದರ್ಭದಲ್ಲಿ ಕಾಸ್ ಆಫ್ ಡೆತ್ ಅಂದರೆ ಸಾವಿಗೆ ಕಾರಣವನ್ನು ಅಲ್ಲಿರುವಂತಹ ಸ್ಕೂಲ್ನ ಆಡಳಿತ ಮಂಡಳಿ ಕೊಟ್ಟಿರುವಂಥದ್ದು ಹಾರ್ಟ್ ಅಟ್ಯಾಕ್ ಎಂದು. ಬಟ್ ಹಾರ್ಟ್ ಅಟ್ಯಾಕ್ ಆಗಿದ್ದು ಆದರೆ ಕತ್ತಿನ ಭಾಗಕ್ಕೆ ಹೇಗೆ ಏಟು ಬೀಳುತ್ತೆ ಅನ್ನೋ ಪ್ರಶ್ನೆಯನ್ನು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. 2ನೇ ಪ್ರಶ್ನೆ ಏನಿದೆ, ಅವತ್ತು ತುಮಕೂರು DC ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ, ಕರೆಂಟ್ ಶಾಕ್ನಿಂದ ಮೃತಪಟ್ಟಿದ್ದಾನೆ. ಕರೆಂಟ್ ಶಾಕ್ಗೂ ಇವತ್ತಿನ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿಯ ಸಂಬಂಧ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ಹಂತದಲ್ಲೂ ಅನುಮಾನ ಯಾಕೆ ಮೂಡ್ತಿದೆ ಅನ್ನೋದನ್ನು ನೋಡೋದಾದ್ರೆ, ಒಂದು ಅವತ್ತು ನಡೆದಂತಹ ಆ ಇನ್ಸಿಡೆಂಟ್ ಫಸ್ಟ್ ಸೀನ್ ಏನಿದೆ, ಅವತ್ತು ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಬಾಲಕನ ಬಾಯಲ್ಲಿ ನೊರೆ ಮಿಶ್ರಿತ ಒಂದು ರಕ್ತ ಇರುತ್ತೆ, ಮೂಗಿನಲ್ಲಿ ಕೂಡ ರಕ್ತ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಆತನ ಹಾಸ್ಪಿಟಲೈಸ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ತಹಶೀಲ್ದಾರ್ ಮತ್ತು DC ಮೃತನ ತಾಯಿಗೆ ಒಂದು ಭರವಸೆಯನ್ನು ಕೊಡ್ತಾರೆ. ನಿಮಗೆ ಸರ್ಕಾರಿ ಕೆಲಸವನ್ನು ಕೊಡ್ತೀವಿ, ಅದ್ರ ಜೊತೆಗೆ 2 ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರಂತೆ. ಹಾಗಾದರೆ ಸಹಜ ಸಾವಾದರೆ ಯಾಕೆ ಈ ರೀತಿಯ ಭರವಸೆ ಕೊಟ್ಟಿದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಾದ ನಂತರದಲ್ಲಿ ಅಂತ್ಯಕ್ರಿಯೆ ಕೂಡ ತರಾತುರಿಯಲ್ಲಿ ನಡೆಯುತ್ತೆ, ಹೈ ಸೆಕ್ಯೂರಿಟಿಯಲ್ಲಿ ನಡೆಯುತ್ತೆ. ಸಾಮಾನ್ಯವಾಗಿ ಯಾವುದಾದ್ರು VIP ಕೇಸಲ್ಲಿ ಯಾವ ರೀತಿಯಲ್ಲಿ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ, ಆ ರೀತಿಯಲ್ಲಿ ದಾರಿಯುದ್ದಕ್ಕೂ ಸೆಕ್ಯೂರಿಟಿ ಕೊಟ್ಟು ಒಂದು ಹೈ ಸೆಕ್ಯೂರಿಟಿಯಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಆ ಒಂದು ಇದಾದ ನಂತರ 3ನೇ ಇಲ್ಲಿ ಅನುಮಾನ ಮೂಡಲು ಕಾರಣ ಆಗಿರುವಂಥದ್ದು, ಈ ಒಂದು ಘಟನೆಗೆ 2 ವಾರದ ಮುಂಚೆ ಆ ಒಂದು ಕಾಲೇಜಿನ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಒಂದು ಎಲೆಕ್ಷನ್ ಆಗಿರುತ್ತೆ. ಆ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಹೊಡೆದಾಟ ಆಗಿರುತ್ತೆ. ಖುದ್ದು ಅವತ್ತು SI ಕೂಡ ಹೋಗಿರ್ತಾರೆ. ಈ ಒಂದು ಹೊಡೆದಾಟಕ್ಕೂ ಈ ಒಂದು ಸಾವಿಗೆ ಏನಾದ್ರು ಸಂಬಂಧ ಇದೆ ಅನ್ನೋ ಪ್ರಶ್ನೆಯನ್ನು ಮೂಡ್ತಾ ಇರುವುದು. ಅದಲ್ಲದೆ ಇದೇ ಅಂದ್ರೆ ಮೃತನ ತಾಯಿಯಾಗಿರುವಂತಹ ಮಂಜಮ್ಮ ಅವರು 1.5 ತಿಂಗಳ ಹಿಂದೆ ವಾರ್ಡನ್ಗೆ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ತನ್ನ ಮಗನಿಗೆ ರ್ಯಾಗಿಂಗ್ ಆಗ್ತಾ ಇದೆ, ಆತನ ಬಾಯಿಗೆ ಆಹಾರವನ್ನು ಒತ್ತಾಯಪೂರ್ವಕವಾಗಿ ತುರುಕಲಾಗ್ತಾ ಇದೆ, ಅದರ ಜೊತೆಗೆ ಹಿಂಬದಿಯಿಂದ ಆತನಿಗೆ ನಿರಂತರವಾಗಿ ಹಲ್ಲೆ ಮಾಡಲಾಗ್ತಾ ಇದೆ, ಒಂದು ಕಂಪ್ಲೇಂಟ್ ಕೂಡ ಮಾಡಿರ್ತಾರೆ. ಈ ಒಂದು ಕಂಪ್ಲೇಂಟ್ ಆದಂತಹ 1.5 ತಿಂಗಳಲ್ಲಿ ಇವತ್ತು ಆತ ಈ ಒಂದು ಘಟನೆ ನಡೀತಾ ಮೃತಪಡ್ತಾನೆ. ಇದಲ್ಲದೆ ಅವತ್ತು ಅಂದ್ರೆ ಕಾಸ್ ಆಫ್ ಡೆತ್ ಅವತ್ತು ಮೃತಪಟ್ಟಂತಹ ಸಂದರ್ಭದಲ್ಲಿ ಆತನ ರೂಮಲ್ಲಿ ಯಾರ್ಯಾರಿದ್ರು ಅವರು ಅಷ್ಟು ಜನರನ್ನು ಕರೆದು ಒಂದು ಮೀಟಿಂಗ್ ಮಾಡಿ 1 ವಾರಗಳ ಕಾಲ ಅಂದ್ರೆ 4-5 ದಿನಗಳ ಕಾಲ ಅವ್ರಿಗೆ
ಅವರಿಗೆ ರಜೆಯನ್ನು ಕೊಡಲಾಗುತ್ತೆ. ಸಹಜ ಸಾವಾದರೆ ಈ ರೀತಿಯ ಡೆವಲಪ್ಮೆಂಟ್ ಯಾಕೆ ಆಯಿತು ಅನ್ನೋ ಪ್ರಶ್ನೆಯನ್ನು ಇದೀಗ ಆತನ ತಾಯಿ ಹಾಗೂ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.